ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಾತಸ್ಮರಣೀಯ ಸದ್ಗುರುಗಳನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ನಾಡಿನ ಶ್ರೇಷ್ಠ ಯತಿಗಳ ಬುದ್ಧಿಜೀವಿಗಳ ಮಹಾತ್ಮರ ಪಾದಾರವಿಂದಕ್ಕೆ 101 ನಮನಗಳನ್ನು ಸಲ್ಲಿಸುತ್ತಾ, ಆತ್ಮೇರೇ ತಮ್ಮೆಲ್ಲರ ಪವಿತ್ರ ಅಂತರಾತ್ಮಕ್ಕೆ ದೀರ್ಘದಂಡ ಪ್ರಣಾಮಗಳು. ಸದ್ಗುರು ದತ್ತಾತ್ರೇಯನಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಶ್ರೀ ಗುರು ದತ್ತಾತ್ರೇಯನ ಕೃಪೆಯಿಲ್ಲದೆ ಅದ್ವೈತ ಜ್ಞಾನ ಎಂದಿಗೂ ಆಗಲಾರದು. ಪಾರಮಾರ್ಥದ ನಿಜ ಬೋಧಕ ಯಾರು ಅಂತಂದರೆ ಸದ್ಗುರು ದತ್ತಾತ್ರೇಯ. ಆ ಗುರು ದತ್ತನ ಪ್ರಸಾದದಿಂದಲೇ, ದತ್ತನ ಕೃಪೆಯಿಂದಲೇ ನವನಾಥರು ಸಹ ಅಪ್ರತಿಮ ವೀರರೆನಿಸಿಕೊಂಡರು, ಅಪ್ರತಿಮ ಧೀರರೆನಿಸಿಕೊಂಡರು. ಗುರುನಾಥನ ಭಕ್ತಿ ಅನ್ನೋದು ಸರ್ವ ಸಾಮರ್ಥ್ಯವನ್ನು ನೀಡುವಂಥದ್ದು. ಅಂಥ ಗುರುನಾಥನ ಪಾದ ಪದ್ಮಗಳಲ್ಲಿ ನಮಿಸುತ್ತಾ ನಾವು ಮುಂದಿನ ಅಧ್ಯಾಯವನ್ನು, ಮುಂದಿನ ಸುರಸವಾದಂಥ ಕಥೆಯನ್ನು ನಾವೆಲ್ಲ ಆ ಕಥೆಯಲ್ಲಿ ಮಗ್ನರಾಗೋಣ ಪುಣ್ಯಾತ್ಮರೇ. ಅಗ್ನಿನಾರಾಯಣನು ತನ್ನ ಬಾಲಕನಾಗಿರ್ತಕ್ಕಂಥ ಜಾಲಂಧರನಿಗೆ ತನ್ನೆಲ್ಲ ಪೂರ್ವ ವೃತ್ತಾಂತವನ್ನು ತಿಳಿಸ್ತಾನೆ. ಜಾಲಂಧರನನ್ನ ಕುರಿತು ಅಗ್ನಿನಾರಾಯಣ ಅಗ್ನಿದೇವ ಅಂತಾನೆ, ಮಗು, ನಿನ್ನ ಮನದಾಳದಲ್ಲಿರುವಂಥ ಬಯಕೆಯನ್ನು ನನ್ನಲ್ಲಿ ತಿಳಿಸು, ನಾನು ನಿನಗೆ ಸೂಕ್ತವಾದದ್ದನ್ನು ನಿನಗೆ ತಿಳಿಸ್ತೇನೆ. ಆಗ ಜಾಲಂಧರ ಅಂತಾನೆ, ಈ ನರದೇಹ ಅನ್ನೋದು ಭಗವಂತನ ದೇಣಿಗೆ ಇದ್ದಂತೆ. ಅನಂತ ಜನ್ಮಗಳಲ್ಲಿ ಮಾನವ ಜನ್ಮ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ದುರ್ಲಭವಾದಂಥ ಈ ನರಜನ್ಮ ನನಗೆ ಭಗವಂತನ ಅನುಗ್ರಹದಿಂದ ಸುಲಭವಾಗಿ ದೊರಕಿದ ಗುರುಗಳೇ. ಈ ಜನ್ಮಕ್ಕೆ ಬಂದಂಥ ನಾನು ವ್ಯರ್ಥವಾಗಿ ಕಳೆದು ಬಂದ ದಾರಿಯಲ್ಲಿ ಹಿಂದೆ ಹೋಗಬಾರದು. ನನ್ನ ಮನಸ್ಸು ಈಗ ಕಾಮನಾರಹಿತವಾಗ್ಯದ. ಷಡ್ ವಿಕಾರಗಳುಳ್ಳಂಥ ಈ ದೇಹ ಯಾವತ್ತಾದರೂ ನಷ್ಟ ಹೊಂದುವಂಥದ್ದು. ದೇಹಾದಿಗಳನ್ನು ಒಳಗೊಂಡಂಥ ಈ ಪ್ರಪಂಚವೆಲ್ಲ ಇದು ಅದೃಶ್ಯವಾಗಿರುವಂಥದ್ದು. ಇಂದ್ರಿಯ ಸುಖದಲ್ಲೇ ನಾವು ನಷ್ಟವಾಗಬಾರದು. ಮನಸ್ಸಿನ ಸಹಕಾರದೊಡನೆ ಇಂದ್ರಿಯಗಳು ವಿಷಯದಲ್ಲಿ ತೊಡಗಿ ಪಶು ಪಕ್ಷಿಗಳಂತಾಗಬಾರದು. ತಪ್ಪಿನ ಅರಿವೇ ಸತ್ಯದ ಸಾಕ್ಷಾತ್ಕಾರವೆಂದು ಚಂಚಲ ಚಿತ್ತವು ಭಾವಿಸ್ತದೆ. ಮನವಿಜ್ಞಾನವಂತವಾಗಬೇಕು. ಸಾಕ್ಷಾತ್ ತತ್ವ ಬೋಧನೆಯು ನನ್ನ ಅಂತರಂಗವನ್ನು ಪ್ರವೇಶ ಮಾಡುವಂತಾಗಬೇಕು. ಬ್ರಹ್ಮ ಸತ್ಯವೆಂಬ ಅರಿವಿನಲ್ಲಿ ಚಿತ್ತ ಸಮರಸಾಗಬೇಕು. 3 ದಿನವಿದ್ದು ವಿಜೃಂಭಿಸುವಂಥ ಈ ವಿಷಯ ಸುಖದ ಆಟ ನನಗೆ ಬೇಡವಾಗಿದೆ. ಸತ್ಯವಾಗಿರುವಂಥ, ಅನಂತರೂಪವಾಗಿರುವಂಥ ಭಗವಂತನ ಪೂರ್ಣ ಕೃಪೆಯನ್ನು ಸಾಧಿಸಿ ಧನ್ಯನಾಗುವಂಥ ಮಾರ್ಗ ನನಗೆ ಬೇಕು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನುವ ಹಾಗೆ ನನ್ನ ಕರ್ಣದ್ವಾರ ಒಡಲನ್ನು ಪ್ರವೇಶವಾಗಬೇಕು. ಮಹಾತ್ಮರೇ, ನಾನು ಈ ನರದೇಹವನ್ನು ಹೊತ್ತು ಒಂದಿಷ್ಟು ಕಾಲ ಬದುಕನ್ನು ಸಾಗಿಸಬೇಕು ಅಷ್ಟೇ ಅಲ್ಲದೆ, ಈ ತ್ರಿಲೋಕದಲ್ಲಿ ನನ್ನ ಕೀರ್ತಿ ಆಗಬೇಕು. ಹಂಗ ನನ್ನನ್ನು ಅನುಗ್ರಹಿಸಬೇಕು. ಜಾಲಂಧರ ಹುಟ್ಟಿದ, ಜಾಲಂಧರ ಹೋದ, ಹಿಂಗ ಆಗಬಾರದು. ಜಾಲಂಧರನು ದೇಹ ಅನ್ನುವಂಥದ್ದನ್ನು ಲೋಕ ಗುರುತಿಸಬಾರದು. ಜಾಲಂಧರ ಆತ್ಮ ಸ್ವರೂಪನಂತೆ ಗುರುತಿಸುವಂತಾಗಬೇಕು.
ಜಾಲಂಧರ ಅನ್ನುವವನು ಹುಟ್ಟು ಸಾವುಗಳಿಗೆ ಒಳಪಡದವನು ಅಂಥೇಳಿ ಅನ್ನಿಸ್ಬೇಕು. ಇಂಥ ಒಂದು ಸ್ಥಿತಿ ಪ್ರಾಪ್ತಿಯಾಗಲಿಕ್ಕೆ ನನಗೆ ಜೀವನದಲ್ಲಿ ಜ್ಞಾನ ಸೂರ್ಯ ಉದಯವಾಗುವಂತೆ ಅನುಗ್ರಹಿಸುತ್ತಂದೆ. ಇದೇ ನನ್ನ ಆಶೆ ಅಂಥೇಳಿ ಜಾಲಂಧರ ಪ್ರಾರ್ಥಿಸಿಕೊಳ್ತಾನೆ ಅಗ್ನಿನ ದೇವನಲ್ಲಿ. ಆಗ ಜಾಲಂಧರನ ಅಂತರ್ನುಡಿಗಳನ್ನು ಅರಿತಿರುವಂತಹ ವೈಶ್ವಾನರನು ಸಂತೋಷನಾಗಿ, ಧನ್ಯ ಜಾಲಂಧರ, ಧನ್ಯ, ನಿನ್ನ ಜ್ಞಾನ ವಯಸ್ಸಿಗೆ ಮೀರಿರುವಂಥದ್ದು, ನಿನ್ನ ಅಲೌಕಿಕವಾದಂಥ ಆ ಅಮರವಾಣಿ ಅದು ಅನಂತ ತತ್ವವನ್ನು ಹೊಂದಿರತಕ್ಕಂಥದ್ದು. ಲೋಕದಲ್ಲಿ ನಿನ್ನಂಥ ಬ್ರಹ್ಮ ತೇಜಸ್ವಿಗಳು ಇರಬೇಕು. ಇಷ್ಟು ಚಿಕ್ಕವನಾದರೂ ಸಹ ನೀನು, ನಿನ್ನಲ್ಲಿ ಬ್ರಹ್ಮ ಗಾತ್ರದ ಮಾತುಗಳು ನಿನ್ನ ಅಂತರಂಗದ ಆಳದಿಂದ ಬರ್ತಾ ಇದ್ದಾವೆ. ಅವು ಬರೀ ಮಾತುಗಳಲ್ಲ, ಅವು ಅಮೃತಧಾರೆಗಳು. ಜನನ ಮರಣ ರಹಿತವಾದಂಥ ಆತ್ಮಸ್ಥಿತಿಯನ್ನು ನೀನು ಬಯಸ್ತಾ ಇದ್ದಿ. ಅಂಥ ಒಂದು ಸದ್ಗುರುವಿನ ಪ್ರಾಪ್ತಿ ನಿನಗೆ ಅಗತ್ಯವಾಗಿದೆ. ಜ್ಞಾನಾದೇವತು ಕೈವಲ್ಯಂ ಅನ್ನುವ ಹಾಗೆ ಜ್ಞಾನದಿಂದಲೇ ಕೈವಲ್ಯ ರೂಪವಾದಂಥ ಮೋಕ್ಷ ಪ್ರಾಪ್ತಿ ಅದ. ನಿನ್ನ ಏನು ಜ್ಞಾನದ ದಾಹ ಇದನೋ ಅದನ್ನ ಇಂಗಿಸಲು ಗುರು ದೀಕ್ಷೆ ನಿನಗೆ ಬಹಳ ಅವಶ್ಯವಾಗಿದೆ. ಯಾವಾತನು ಸದ್ಗುರುವಿನಿರ್ತಾನೋ ಅವನೇ ಶಿವನಾಗಿರ್ತಾನ. ಅಂಥ ಗುರು ಸುಲಭದಲ್ಲಿ ಪ್ರಾಪ್ತಿಯಾಗಲಾರ. ಪಾರ್ವತಿ ದೇವಿಗೆ ಶಿವನು ಸಹ ಗುರುಗೀತೆ ಒಳಗೆ ಸಾರ್ತಾನೆ. ಶಿವ ಸಾಕ್ಷಾತ್ ಪಾರ್ವತಿಗೆ ಹೇಳ್ತಾನೆ, 3 ಲೋಕಗಳಲ್ಲಿ ಗುರು ಅತ್ಯಂತ ದುರ್ಲಭನಾಗಿರುವನು. ಅಣುರೇಣು ತೃಣಕಾಷ್ಟದಲ್ಲಿ ವ್ಯಾಪಿಸಿರುವಂಥ ಪರಮಾತ್ಮ ಭಗವಂತ ಎಲ್ಲ ಕಡೆ ಇದ್ರೂ ಸಹ ಈ 3 ಲೋಕದಲ್ಲಿ ಗುರು ಮಾತ್ರ ಬಹಳ ದುರ್ಲಭ ಅಂಥೇಳಿ ಸಾಕ್ಷಾತ್ ಶಿವ ಪಾರ್ವತಿಗೆ ನುಡಿದಿರುವಂಥ ಮಾತಿದು. ಗುರುವಿಲ್ಲದೆ ಪರಮಾರ್ಥ ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಗುರುವೇ ಅವ ಬ್ರಹ್ಮನಾಗಿರ್ತಾನ, ಗುರುವೇ ವಿಷ್ಣು, ಗುರುವೇ ಮಹೇಶ್ವರ. ತ್ರಿಮೂರ್ತಿ ಸ್ವರೂಪನಾದಂಥ ಗುರುವನ್ನ ನಾವು ಹೇಗೆ ಆರಾಧಿಸಬೇಕು ಅಂತಂದ್ರೆ ಕಾಯ ವಾಚ ಮನಸ್ಸ ಶುದ್ಧಿಯಿಂದ ಆರಾಧಿಸಬೇಕು. ಗುರುವಿನ ಪಾದ ಸೇವೆ ಬಲದಿಂದಲೇ ನಮಗೆ ಸರ್ವ ಸಿದ್ಧಿಗಳು ಕೈಗೂಡ್ತವ. ಗುರು ಕೃಪೆಯ ಬಲದಿಂದಲೇ ದೇವತೆಗಳೆಲ್ಲರೂ ಸಾಮರ್ಥ್ಯವಂತರಾಗುತ್ತಾರೆ. ಸಂಸಾರ ಸಾಗರದಿಂದ ಉದ್ಧರಿಸಬಲ್ಲಂಥ ಮಹಾಶಕ್ತಿ ಎಂದರೆ ಅದು ಗುರುಶಕ್ತಿ. ಅಂಥ ಗುರುಶಕ್ತಿಯ ಪ್ರಾಪ್ತಿಗೆ ಗುರುಭಕ್ತಿಯ ಪ್ರಾಪ್ತಿಯೂ ಸಹ ಅಷ್ಟೇ ಅಗತ್ಯವಾಗಿದೆ. ಗುರುವಿನ ನಾಮವನ್ನು ನಾವು ಸದಾ ಜಪಿಸ್ತಾ ಇರಬೇಕು. ಗುರುವಿನ ಆಜ್ಞೆಯನ್ನು ಪಾಲಿಸಬೇಕು. ಗುರುವನ್ನ ತನ್ನ ಆತ್ಮ ಸ್ವರೂಪಕ್ಕಿಂತ ಭಿನ್ನ ಅಂಥೇಳಿ ತಿಳಿಬಾರದು. ಗುರು ಸರ್ವ ವ್ಯಾಪಕನಾಗಿರ್ತಾನ. ಏನೇ ನೋಡಿದರೂ ಅಲ್ಲಿ ಸದ್ಗುರು ಸ್ವರೂಪವೇ ಇರ್ತದೆ. ಆತ್ಮಶಾಂತಿಯಲ್ಲಿ ಭಕ್ತಿಯು ಪರಿಣಿತಗೊಂಡಿತಂದ್ರೆ ಎಲ್ಲ ಪ್ರಾಣಿಗಳಲ್ಲಿ ಗುರುವಿನ ಹೊರತು ಎರಡನೆಯ ಸ್ವರೂಪವೂ ಸಹ ತೋರಲಾರದು. ಸೂರ್ಯನು ಪೂರ್ವ ದಿಕ್ಕಿಗೆ ಬರುತ್ತಿರುವಾಗ ಹೇಗೆ ಎಲ್ಲ ನಕ್ಷತ್ರ ಸಮುದಾಯವೆಲ್ಲ ಅಡಗಿ ಹೋಗ್ತವೋ ಅದರಂತೆ ಗುರು ಭಕ್ತಿಯ ಉದಯವಾದಾಗ ಅಜ್ಞಾನದ ವೃತ್ತಿಗಳೆಲ್ಲ ನಿರಸನಗೊಳ್ತವೆ. ಹೀಗೆ ಅಗ್ನಿದೇವ ಜಾಲಂಧರನನ್ನ ಕುರಿತು ಬಹಳ ಸವಿಸ್ತಾರವಾಗಿ ಆತನ ಅಂತಃಶಕ್ತಿಯನ್ನ, ಅವನ ಬಯಕೆಯನ್ನ ಅರಿತಿರುವಂಥ ವೈಶ್ವಾನರನು ಅಂದರೆ ಅಗ್ನಿದೇವನು ಜಾಲಂಧರನನ್ನ ಕುರಿತು ಮಾತನಾಡ್ತಾನೆ. ಜಾಲಂಧರನಿಗೆ ಹೇಳ್ತಾನೆ, ತ್ರಿಮೂರ್ತಿ ಸ್ವರೂಪನಾದಂಥ ಸದ್ಗುರುವನ್ನೇ ನಾನು ನಿನಗೆ ತೋರಿಸ್ತೇನೆ. ಬಾಲಕನಾದಂಥ ಜಾಲಂಧರನನ್ನ ಅಗ್ನಿನಾರಾಯಣ ಇದ್ದವ ತನ್ನ ಭುಜದ ಮೇಲೆ ಕುಳಿಸಿಕೊಂಡು ಬೇಗನೆ ದತ್ತಾತ್ರೇಯನ ಸನ್ನಿಧಿಗೆ ತರ್ತಾನೆ. 4 ಮುಖಗಳಿಂದ 6 ಭುಜಗಳಿಂದ ಕಂಗೊಳಿಸ್ತಕ್ಕಂಥ
ಶ್ರೀ ಸದ್ಗುರು ದತ್ತಾತ್ರೇಯನ ಸನ್ನಿಧಿಗೆ ಅಗ್ನಿನಾರಾಯಣ ಆ ಜಾಲಂಧರನನ್ನು ಕರ್ಕೊಂಡು ಬರ್ತಾನೆ. ಜಾಲಂಧರನನ್ನ ಅಗ್ನಿನಾರಾಯಣ ಶ್ರೀ ದತ್ತನ ಸನ್ನಿಧಿಗೆ ಕರೆತಂದು ತನ್ನ ಭುಜದ ಮೇಲಿಂದ ಜಾಲಂಧರನನ್ನ ಇಳಿಸ್ತಾನೆ. ಶ್ರೀ ಗುರುದತ್ತನನ್ನ ಕಂಡಾಕ್ಷಣವೇ ಬಾಲಕನಾದಂಥ ಜಾಲಂಧರನ ರೋಮಾಂಚನಗೊಳ್ತಾನೆ. ದತ್ತ, ಗುರುದತ್ತ ಅಂಥೇಳಿ ಓಡೋಡಿ ದತ್ತಾತ್ರೇಯನ ಪಾದದ ಮೇಲೆ ಮಸ್ತಕವನ್ನು ಇಡ್ತಾನೆ. ಗುರು ದತ್ತಾತ್ರೇಯನೂ ಸಹ ಆತನನ್ನು ಎತ್ತಿ ಆಲಂಗಿಸಿಕೊಳ್ತಾನೆ. ಅಗ್ನಿನಾರಾಯಣನೂ ಸಹ ದತ್ತಾತ್ರೇಯ ಆಲಂಗಿಸಿಕೊಳ್ತಾನೆ. ಆಗ ದತ್ತಾತ್ರೇಯ ಅಂತಾನೆ, ಪರಮ ಪವಿತ್ರನಾದಂಥ ವೈಶ್ವಾನರನೇ, ಅಗ್ನಿನಾರಾಯಣನೇ, ಆದಿತ್ಯನಂತೆ ತೇಜಪುಂಜವಾಗಿ ಕಾಣತಕ್ಕಂಥ ಈ ಬಾಲಕ ಯಾರು? ಇಲ್ಲಿಗೆ ಬರುವ ಉದ್ದೇಶವಾದರೆ ಏನು ಅಂತೇಳಿ ದತ್ತಾತ್ರೇಯ ಪ್ರಶ್ನೆ ಮಾಡ್ತಾನೆ. ಆಗ ಅಗ್ನಿದೇವನು, ಕರುಣಾಳು ದತ್ತಾತ್ರೇಯನೇ, ಇವನು ಶಿವನ ತನುವಿನಿಂದ ಅವತರಿಸಿದ ಕಾಮದೇವ, ಶಿವನ ಕೆಂಗನ್ನಿನಿಂದ ಹೊರಹೊಮ್ಮಿರುವಂಥ ಅಗ್ನಿಯಾದ ನಾನು ಕಾಮನನ್ನು ದಯಿಸಿದೆನೆಂಬುದು ಲೋಕ ಪ್ರಸಿದ್ಧವಾಗಿರತಕ್ಕಂಥ ಮಾತು ವಿಚಾರ. ಅಂದಿನಿಂದ ಇಲ್ಲಿಯವರೆಗೆ ನಾನು ಕಾಮನನ್ನ ನನ್ನ ಉದರಲ್ಲಿ ರಕ್ಷಿಸಿಕೊಂಡಿದ್ದೆ. ನಂತರ ಬೃಹದ್ರತನ ಯಜ್ಞಕುಂಡದಲ್ಲಿ ದೇಹ ರೂಪದಿಂದ ಪ್ರಕಟಗೊಳಿಸಿದೆ. ಇಂಥ ನನ್ನ ಪುತ್ರನಾದಂಥ ಇವನನ್ನ ನಾನು ಜಾಲಂಧರ ಜಾಲಂಧರ ಅಂತ ಕರೀತಾ ಇದ್ದೇನೆ. ದತ್ತಾತ್ರೇಯನೇ, ಈಗ ಈತನನ್ನ ನೀನೇ ರಕ್ಷಿಸಬೇಕು, ಇವನನ್ನ ನೀನೇ ಉದ್ಧರಿಸಬೇಕು ಅಂತ ಹೇಳಿ ಬೇಡಿಕೊಳ್ತಾನೆ. ಆಗ ದತ್ತಾತ್ರೇಯನು ಸಹ ಜ್ಞಾನ ದೃಷ್ಟಿಯಿಂದ ಜಾಲಂಧರನ ಒಂದು ಅಂತರ್ಭಾವವನ್ನ ಅರಿತು ಸಂತೋಷಗೊಳ್ತಾನೆ. ಎಲೆ ವೈಶ್ವಾನರನೇ, ನಿನ್ನ ಇಚ್ಛೆಯಂತೆ ಈತನನ್ನ ಅನುಗ್ರಹಿಸಿ ಸರ್ವ ಸಾಮರ್ಥ್ಯವಂತನನ್ನಾಗಿ ಮಾಡ್ತೇನೆ ಅಂತ ಹೇಳಿ ಅವನ ಮೇಲೆ ವರದ ಹಸ್ತವನ್ನ ಇಟ್ಟು ಜಾಲಂಧರನ ಮೇಲೆ ಅನುಗ್ರಹಿಸ್ತಾನೆ, ಅವನಿಗೆ ಆಶೀರ್ವದಿಸ್ತಾನೆ. ಅಷ್ಟೇ ಅಲ್ಲದೆ ಜಾಲಂಧರನಾಥನನ್ನ ದತ್ತಾತ್ರೇಯ ಸದ್ಗುರು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಎಲ್ಲ ಕಲೆಗಳನ್ನು ಹೇಳಿಕೊಡ್ತಾನೆ. ಮನದ ವಿಕಲ್ಪಗಳನ್ನು ದೂರ ಮಾಡ್ತಾನೆ. ತನ್ನ ಕೃಪಾಹಸ್ತವನ್ನು ಇಡುತ್ತಾ ಮಹಾಮಂತ್ರವನ್ನ ಬಾಲಕನಾದಂಥ ಜಾಲಂಧರನ ಕಿವಿಯಲ್ಲಿ ಪಠಿಸ್ತಾನೆ, ಬೋಧಿಸ್ತಾನೆ. ಯಾರು? ದತ್ತಾತ್ರೇಯ. ಜಾಲಂಧರನ ಅಜ್ಞಾನವನ್ನುವಂಥ ಕತ್ತಲೆ ಮಾಯವಾಗ್ತದೆ ಗುರು ಸ್ಪರ್ಶದಿಂದ. ಆಗ ಜಾಲಂಧರನಲ್ಲಿ ಎಷ್ಟು ಬದಲಾವಣೆ ಆಗ್ತದೆ ಅಂತಂದ್ರೆ, ಜಾಲಂಧರನ ದೃಷ್ಟಿಗೆ ಚರಾಚರ ವಸ್ತುಗಳು ಸಹ ಬ್ರಹ್ಮಮಯವಾಗಿ ತೋರ್ತವೆ. ಬ್ರಹ್ಮ ಪ್ರಾಪ್ತಿಯ ಮಹಾಸಾಧನೆಯನ್ನ ಗುರು ದತ್ತಾತ್ರೇಯನು ಜಾಲಂಧರನಿಗೆ ಉಪದೇಶ ಮಾಡ್ತಾನೆ. ಆಗ ಅಗ್ನಿನಾರಾಯಣನು ಸಹ ಗುರು ದತ್ತಾತ್ರೇಯನಿಗೆ ನಮಸ್ಕರಿಸಿ ಅಗ್ನಿನಾರಾಯಣ ಅಲ್ಲಿಂದ ಅದೃಶ್ಯನಾಗ್ತಾನೆ. ಮುಂದೆ ದತ್ತಾತ್ರೇಯ ಮತ್ತು ಜಾಲಂಧರ ಇಬ್ಬರೂ ಸಹ ಪರ್ವತ ಗಿರಿಗಳಲ್ಲಿ ಸಂಚಾರ ಮಾಡ್ತಿರ್ತಾರೆ. ಗಂಗೆಯಲ್ಲಿ ಸ್ನಾನ ಮಾಡಿ ಪೂಜೆ ಪುನಸ್ಕಾರ ಹೀಗೆ ಇಬ್ಬರು 12 ವರ್ಷಗಳ ಕಾಲ ಕಳಿತಿರ್ತಾರೆ. ಜಾಲಂಧರನಿಗೆ ಒಂದು ದತ್ತಾತ್ರೇಯನ ಒಂದು ಸನ್ನಿಧಿ, ದತ್ತಾತ್ರೇಯನ ಅನುಗ್ರಹ ದೊರೆತದೆ. ಭಕ್ತಿ, ಸತ್ಸಂಗ, ಸ್ಮರಣೆ ಎಲ್ಲವೂ ಪ್ರಾಪ್ತಿಯಾಗ್ತದೆ. ಇದರಿಂದ ಜಾಲಂಧರ ಸದ್ಗುರುವಿನ ಸನ್ನಿಧಿಯಲ್ಲಿ ಸಂತೃಪ್ತಿಗೊಳ್ತಾನೆ. ಹೀಗೆ ದತ್ತಾತ್ರೇಯನಿಂದ ಜಾಲಂಧರನಿಗೆ ಸಕಲ ವಿದ್ಯೆಗಳು ಪ್ರಾಪ್ತಿಯಾಗ್ತವೆ, ಜ್ಞಾನ ವಿದ್ಯಾ ಪ್ರಾಪ್ತಿಯಾಗ್ತದೆ. ಎಲ್ಲವನ್ನ ಪ್ರಾಪ್ತಿ ಮಾಡಿಕೊಂಡು ದತ್ತಾತ್ರೇಯನಿಂದ ಪಡ್ಕೊಂಡಂಥ ಜಾಲಂಧರ ಸದ್ವಿದ್ಯೆಯ ಭಂಡಾರವನ್ನೇ ಅನುಗ್ರಹ ಮಾಡಿಕೊಳ್ತಾನೆ ಜಾಲಂಧರನಾಥ. ಶ್ರೀ ದತ್ತಾತ್ರೇಯನ ಇಚ್ಛೆಗನುಗುಣವಾಗಿ ಸರ್ವ ದೇವತೆಗಳು ಸಹ ಜಾಲಂಧರನಿಗೆ ಪ್ರಸನ್ನರಾಗಿ ಆಶೀರ್ವದಿಸ್ತಾರೆ. ಜಾಲಂಧರ ಈಗ ಸರ್ವ ವಿದ್ಯಾ ನಿಪುಣನಾಗಿರ್ತಾನೆ. ದೇವತೆಗಳ ಆಶೀರ್ವಾದವನ್ನು ಸಂಪಾದಿಸ್ತಾನೆ. ಅಷ್ಟು ಪ್ರಬಲ ಸಾಮರ್ಥ್ಯವಂತನಾಗ್ತಾನೆ. ಬಾಲಕನಾಗಿರುವಂಥ ಜಾಲಂಧರನನ್ನ
ಮತ್ತೆ ಅಗ್ನಿನಾರಾಯಣ 12 ವರ್ಷಗಳು ಗತಿಸಿದ ಮೇಲೆ ಮತ್ತೆ ತನ್ನ ಭುಜದ ಮೇಲೆ ಕುಳ್ಳಿರಿಸಿಕೊಂಡು ತ್ರಿಲೋಕ ಸಂಚಾರ ಮಾಡುತ್ತಾ ಸರ್ವ ದೇವತೆಗಳ ಸಂದರ್ಶನವನ್ನ ಮಾಡಿಸಬೇಕು ಅಂತೇಳಿ ತೀರ್ಮಾನ ಮಾಡ್ತಾನೆ ಅಗ್ನಿನಾರಾಯಣ. ಅದರಂತೆ ಹಿಂದೆ ಮಚೇಂದ್ರನಾಥನಿಗೆ ವರ ಪ್ರದಾನ ಮಾಡಿರುವಂಥ ಸರ್ವ ದೇವತೆಗಳು ಸಹ ಜಾಲಂಧರನಿಗೆ ವರ ನೀಡ್ತಾರೆ. ಜಾಲಂಧರನಾಥನು ಬದರಿಕಾಶ್ರಮಕ್ಕೆ ತೆರಳಿ ಅಲ್ಲಿ 12 ವರ್ಷಗಳ ಕಾಲ ದೀರ್ಘ ತಪಸ್ಸು ಮಾಡ್ತಾನೆ. ತರುವಾಯ ಬದರಿಕಾಶ್ರಮದಲ್ಲಿರುವಂತಹ ಬದರೀಶ್ವರ ಸಾಕ್ಷಾತ್ ಶಿವ ಪ್ರಸನ್ನನಾಗಿ ಅಗ್ನಿನಾರಾಯಣ ಹಾಗೂ ಜಾಲಂಧರನನ್ನ ತನ್ನ ಬಳಿ 3 ದಿನಗಳ ಕಾಲ ಇರಿಸಿಕೊಳ್ತಾನೆ ಬದರೀಶ್ವರ ಸಾಕ್ಷಾತ್ ಶಿವ. ಅವರಿಗೆ ಶ್ರೀ ಶಿವನು ಸತ್ಯಲೋಕದಲ್ಲಿ ಜರುಗಿರುವಂಥ ಒಂದು ವಿಲಕ್ಷಣ ಕಥಾ ಸಾರವನ್ನ ವಿವರಿಸ್ತಾನೆ. ಯಾರು? ಸಾಕ್ಷಾತ್ ಶಿವ. ಯಾರಿಗೆ ಅಂತಂದ್ರೆ ಜಾಲಂಧರನಾಥನಿಗೆ ಮತ್ತು ಅಗ್ನಿನಾರಾಯಣನಿಗೆ. ಏನಂತ ಕಥಾಸಾರವನ್ನು ವಿವರಿಸ್ತಾನೆ ಅಂತಂದ್ರೆ, ಬ್ರಹ್ಮನಂದಿನಿಯಾದಂಥ ಸರಸ್ವತಿಗೆ 12 ವರ್ಷ ವಯಸ್ಸಾಗಿತ್ತು. ಆಕೆ ತ್ರಿಲೋಕ ಸುಂದರಿ. ಆಕೆಯ ಚಲುವಿಕೆ ಲಾವಣ್ಯಗಳನ್ನು ನೋಡಿರುವಂಥ ಸ್ವತಃ ಪಿತನಾಗಿರುವಂಥ ಬ್ರಹ್ಮನೇ ಮರಳಾಗ್ತಾನೆ. ಆತನು ವಿಷಯೇಂದ್ರಿಯಗಳನ್ನು ಬಿಗಿ ಹಿಡಿಯಲಾಗದೆ ಆಕೆಯನ್ನ ಒಮ್ಮೆ ಬೆನ್ನತ್ತಾನೆ. ಅಂಥ ಸಮಯದೊಳಗ ಇಂದ್ರಿಯಗಳ ಮನಸ್ಸಿನ ಹಿಡಿತ ಸಾಧಿಸಲಾಗದಂಥ ಬ್ರಹ್ಮನ ವೀರ್ಯ ಪತನವಾಗ್ತದೆ. ಆಗ ವಾಯುವಿನ ವೇಗವನ್ನು ಅನುಸರಿಸಿ ಆ ಬ್ರಹ್ಮವೀರ್ಯ ಹಿಮಾಲಯದ ಪ್ರದೇಶವೊಂದರಲ್ಲಿ ಸ್ವಚ್ಛಂದವಾಗಿ ಮೇಯ್ತಿರುವಂಥ ಒಂದು ಆನೆಯ ಕಿವಿಯ ರಂಧ್ರದೊಳಗೆ ಬೀಳ್ತದೆ. ಆಗ ಅಲ್ಲಿ ರೂಪವೊಂದು ಸಿದ್ಧವಾಗಿ ಅದರೊಳಗ ನವನಾಥರಲ್ಲಿ ಪ್ರಮುಖನಾದಂಥ ಪ್ರಬುದ್ಧ ನಾರಾಯಣನ ಸಂಚಾರವಾಗ್ತದೆ. ಈ ಸಂಗತಿ ನಡೆದು ಅನೇಕ ವರ್ಷಗಳೇ ಆಗಿರ್ತವೆ. ಇಷ್ಟು ವರ್ಷ ಗತಿಸಿ ಹೋಗಿದ್ರೂ ಸಹ ಆ ಆಣೆ ಇನ್ನೂ ಜೀವಂತವಾಗಿರುವಂಥದ್ದು, ಇನ್ನೂ ಜೀವದಿಂದಲೇ ಇರ್ತದೆ. ಅಂಥ ದೀರ್ಘಾಯುಷ್ಯವಾದಂಥ ಆನೆಯ ಕಿವಿಯಿಂದಲೇ ಈಗ ಪ್ರಬುದ್ಧ ನಾರಾಯಣ ಅವತರಿಸ್ತಾ ಇದ್ದಾನೆ. ಜಾಲಂಧರನು ಆತನನ್ನ ತನ್ನ ಶಿಷ್ಯನಾಗಿ ಮಾಡಿಕೊಳ್ತಾನೆ. ಆನೆಯ ಕಿವಿಯ ಮೂಲಕ ಆತ ಅವತಾರ ಮಾಡುವುದರಿಂದ ಅವನು ಕನೀಪನೆಂಬ ಹೆಸರಿನಿಂದ ಪ್ರಖ್ಯಾತಗೊಳ್ತಾನೆ. ಹೀಗೆಲ್ಲ ಸಾಕ್ಷಾತ್ ಶಿವ ಅಗ್ನಿ ನಾರಾಯಣನಲ್ಲಿ ತಿಳಿಸ್ತಾನೆ. ಆಗ ಅಗ್ನಿಯೂ ಸಹ ಮಹಾದೇವನೇ, ನಿನ್ನಿಂದ ಅದ್ಭುತವಾದಂಥ ಸಂಗತಿಯನ್ನು ನಾವು ಕೇಳಿದಂತಾಯ್ತು ಅಂತೇಳಿ ಸಂತೋಷಗೊಳ್ತಾನೆ. ಆ ಬಳಿಕ ಸಾಕ್ಷಾತ್ ಶಿವನಿಂದ ಆ ಆಣೆಯನ್ನ ಕಾಣುವ ಸಲುವಾಗಿ ಜಾಲಂಧರನಾಥನನ್ನ ಅಗ್ನಿದೇವ ಕರ್ಕೊಂಡು ಹಿಮಾಲಯದತ್ತ ಪ್ರಯಾಣ ಬೆಳೆಸ್ತಾರೆ. ಆ ಆಣೆಯನ್ನ ಕಾಣುವ ಸಲುವಾಗಿ ಹಿಮಾಲಯದ ಪ್ರದೇಶದಲ್ಲಿ ಪ್ರವೇಶ ಮಾಡ್ತಾರೆ. ಆಗ ಒಂದು ಪರ್ವತ ಗಾತ್ರದ ಆಣೆಯೊಂದು ಗೋಚರವಾಗ್ತದೆ. ಅದನ್ನ ಜಾಲಂಧರ ಅಗ್ನಿನಾರಾಯಣ ನೋಡ್ತಾರೆ. ಆಗ ಶಂಕರನಂತಾನೆ, ಆನೆ ಏನು ಗೋಚರವಾಯಿತು, ಆದರೆ ಈ ಆಣೆ ಬಹಳ ಬಲಾಢ್ಯವಿರುವುದರಿಂದ ಇದು ಬಹಳ ದೊಡ್ಡ ಕೋಲಾಹಲವನ್ನೇ ಎಬ್ಬಿಸ್ತದೆ. ಇದನ್ನ ಹಿಡಿಯುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಇದನ್ನ ಹೇಗೆ ಹಿಡಿಯುವುದು, ಇದನ್ನ ಹಿಡಿಯಬಲ್ಲವರು ಯಾರು ಅಂತೇಳಿ ಆ ಸಾಕ್ಷಾತ್ ಶಿವ ಪ್ರಶ್ನೆ ಮಾಡ್ತಾನೆ. ಆಗ ಅಗ್ನಿನಾರಾಯಣನಲ್ಲಿ ಕೇಳ್ತಾನೆ ಶಿವ. ಅಲ್ಲೇ ಇರ್ತಕ್ಕಂಥ ಜಾಲಂಧರನಾಥ ಅವನಿಗೆ ಹೊಳಿತದೆ, ಮಹಾದೇವನೇ, ಶಂಭುವೆ, ನಿನ್ನ ಒಂದು ಅನುಗ್ರಹ, ನಿನ್ನ ವರದ ಹಸ್ತ, ಶ್ರೀ ದತ್ತಾತ್ರೇಯನ ಒಂದು ವರದ ಹಸ್ತ ನನ್ನ ಮೇಲೆ ಇದ್ದರೆ ಅದು ಸಾಧ್ಯವಾಗ್ತದೆ. ದತ್ತದೇವನ ಕೃಪಾಪೂರ್ಣ ದೃಷ್ಟಿಯು ಬಾಲಕನಾದಂಥ ನನ್ನ ಮೇಲೆ ಅದ, ಗುರು ಕೃಪೆ ಅದ, ನನ್ನಲ್ಲಿ ಅದ. ಗುರು ಕೃಪಾಬಲದಿಂದ ಸಪ್ತ ಸಾಗರಗಳ ಉಗ್ರ ಪ್ರವಾಹವನ್ನ ತಡಿ ಹಿಡಿಬಹುದು. ಕಾಡಿಗೆಯಂತೆ ಕೈವೀಯುವಂಥ ಅಮಾವಾಸ್ಯೆಯ ಕತ್ತಲನ್ನ ನನ್ನ ಸದ್ಗುರುವಿನ ಕೃಪಾ ವಿಶೇಷದಿಂದ ನಾನು
ಅಳಿಸಬಲ್ಲೆ. ಕಲ್ಲು ಸಕ್ಕರೆಯಲ್ಲಿ ಸಿಹಿಯೇ ತುಂಬಿರುವ ಹಾಗೆ ನನ್ನಲ್ಲಿ ಶ್ರೀ ಗುರು ದತ್ತಾತ್ರೇಯನ ಭಕ್ತಿಯೇ ವ್ಯಾಪಕವಾಗಿದೆ. ಮಹಾದೇವನೇ, ಗುರು ಕೃಪೆಯ ಆಧಾರದಿಂದ ನಾನು ಏನನ್ನೂ ಸಾಧಿಸಬಲ್ಲೆ ಅಂತ ನುಡಿದವನೇ ಜಾಲಂಧರ ಇದ್ದವ ತನ್ನ ಜೋಳಿಗೆಯೊಳಗಿರುವಂಥ ಭಸ್ಮವನ್ನು ತೆಗೆದು ಮೋಹಿನಿ ಅಸ್ತ್ರವನ್ನು ಅಭಿಮಂತ್ರಿಸಿ ಸ್ಪರ್ಶಾಸ್ತ್ರವನ್ನು ಜಪಿಸುತ್ತಾ ಆ ಪರ್ವತ ಗಾತ್ರದ ಆಣೆಯ ಮೇಲೆ ಏರಿಸ್ತಾನೆ. ಪರ್ವತ ಗಾತ್ರದ ಆಣೆ ಆ ಭಸ್ಮ ಪ್ರತಾಪದಿಂದ ನಿಶ್ಶಕ್ತವಾಗ್ತದೆ. ಆ ಆಣೆಯ ಬಲವೆಲ್ಲ ಕುಗ್ಗುತ್ತದೆ. ಜಾಲಂಧರ ಒಬ್ಬನೇ ಆಣೆಯಿಂದ ಕಾಣೀಪನನ್ನ ಕರೆತರುವುದಕ್ಕಾಗಿ ನಡೀತಾನೆ. ಆತನು ಆಣೆಯ ಸಮೀಪಕ್ಕೆ ಹೋಗ್ತಾನೆ. ಎಲೇ ಗಜೇಂದ್ರನಾಥನೇ, ನೀ ಮಹಾಧೀರಾದಿಧೀರ, ಮಹಾತೇಜವನ್ನು ಧರಿಸಿರುವಂಥ ನಿನಗೆ ನಮೋ ನಮೋ. ನಿನ್ನ ಕಿವಿಯಲ್ಲಿ ದಿವ್ಯವಾದಂಥ ಬ್ರಹ್ಮರತ್ನವೊಂದು ಅವತಾರಕ್ಕೆ ತಯಾರಾಗ್ಯದ. ಆನೆಯ ಕಿವಿಯ ಬಳಿಗೆ ಹೋಗಿ ಸರ್ವ ಸಮರ್ಥವಾದಂಥ ಏ ಪ್ರಬುದ್ಧ ನಾರಾಯಣನೇ, ಆನೆಯ ಕಿವಿ ಪ್ರದೇಶದಲ್ಲಿ ನೀನು ಸೃಷ್ಟಿಗೊಂಡಿರುವೆ. ಅದರಿಂದಲೇ ನಿನಗೆ ಕಾಣಿಪ ಕಾಣಿಪ ಅಂತೇಳಿ ಹೆಸರು ಬಂದದ. ನೀನು ಈಗಲೇ ಗಜಕರ್ಣದಿಂದ ಹೊರಗೆ ಬಾ ಅಂಥೇಳಿ ಕರೀತಾನೆ. ಆಗ ಕಾಣಿಪನು ಮಹಾರಾಜರೇ ಶಾಂತರಾಗರಿ ಅಂತ ನುಡಿಯುತ್ತಲೇ ಆನೆಯ ಕಿವಿಯಿಂದ ಹೊರಗೆ ಬಂದು ಪ್ರಕಟಗೊಳ್ತಾನೆ. ಎದುರಿನಲ್ಲಿರುವಂಥ ನಿಂತಿರುವಂಥ ಜಾಲಂಧರನಿಗೆ ಆ ಆನೆಯ ಕಿವಿಯಿಂದ ಹೊರಗೆ ಬಂದಂಥ ಆ ಕಾಣಿಪ ಜಾಲಂಧರನಿಗೆ ನಮಸ್ಕಾರ ಮಾಡ್ತಾನೆ. ಆ ಸಮಯದಲ್ಲಿ ಕಾಣಿಪ 16 ವರ್ಷದ ವಯಸ್ಸಿನವನಾಗಿರ್ತಾನೆ. ಕಿವಿಯೊಳಗೆ ಕಾಣಿಪನನ್ನ ಜಾಲಂಧರ ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ಸಾಕ್ಷಾತ್ ಶಿವ ಇರುವಂತ ಸ್ಥಳಕ್ಕೆ ಬರ್ತಾನೆ. ಕಾಣಿಪನು ಅತಿ ವಿನಯದಿಂದ ಶ್ರೀ ಶಂಕರನ ಹಾಗೂ ಅಗ್ನಿ ನಾರಾಯಣನಿಗೆ ನಮಸ್ಕಾರ ಮಾಡ್ತಾನೆ. ಕಾಣಿಪನಿಗೆ ಕೂಡಲೇ ಗುರುಪದೇಶದ ಅನುಗ್ರಹವನ್ನ ಮಾಡಬೇಕು. ಸದ್ಗುರುವಿನ ತತ್ವದ ಮಡಿಲೊಳಗೆ ಈ ಬಾಲಕನನ್ನ ಇಟ್ಟುಕೊಂಡು ಗುರುಭಕ್ತಿಯ ಒಂದು ಕ್ಷೀರವನ್ನ ಉಣಿಸಿ ಅಮರ ಕೃಪೆಯನ್ನ ಮಾಡುವವನಾಗುವಂತ ಹೇಳಿ ಕೈಲಾಸನಾಥನಾದಂಥ ಶಿವ ಜಾಲಂಧರನಿಗೆ ಉಪದೇಶ ಮಾಡ್ತಾನೆ. ಹೇಳ್ತಾನೆ, ಕೈಲಾಸನಾಥನ ಶಿವನ ಮಾತಿನಂತೆ ಜಾಲಂಧರ ಇದ್ದವ ಕಾಣಿಫನಿಗೆ ಆ ಕಾಣಿಫನಾಥನಿಗೆ ಮಂತ್ರೋಪದೇಶವನ್ನು ಕೊಡ್ತಾನೆ. ಮಂತ್ರೋಪದೇಶವನ್ನು ನೀಡಿ ಅನುಗ್ರಹಿಸ್ತಾನೆ. ತನ್ನ ಶಿಷ್ಯನನ್ನಾಗಿ ಮಾಡಿಕೊಳ್ತಾನೆ. ನಂತರ ಅಗ್ನಿನಾರಾಯಣ, ಜಾಲಂಧರ, ಕಾಣಿಫ ಹಾಗೂ ಸಾಕ್ಷಾತ್ ಪರಮಾತ್ಮ ಶಿವ ಬದರಿಕಾಶ್ರಮಕ್ಕೆ ತೆರಳುತ್ತಾರೆ. ಬದರಿಕಾಶ್ರಮವನ್ನು ತಲುಪಿದ ನಂತರ ಅಗ್ನಿದೇವನು ಜಾಲಂಧರನನ್ನ ಕುರಿತು ಏನು ಹೇಳ್ತಾನೆ ಅಂತಂದ್ರೆ, ಜಾಲಂಧರನಾಥನೇ, ಗುರು ದತ್ತಾತ್ರೇಯ ನಿರಂಜನನು, ಅವನನ್ನ ನಿನಗೆ ಏನೇನು ನನ್ನ ಅನುಗ್ರಹ ಮಾಡಿದನೋ, ದತ್ತಾತ್ರೇಯನು ನಿನಗೆ ಏನನ್ನ ಅನುಗ್ರಹ ಮಾಡಿದನೋ ಆ ಅನುಗ್ರಹಿಸಿರುವಂಥ ವಿದ್ಯೆಗಳನ್ನೆಲ್ಲ ನೀನು ಕಾಣಿಫನಿಗೆ ದಯಪಾಲಿಸಬೇಕು, ಕಾಣಿಫನಿಗೆ ಬೋಧಿಸಬೇಕು, ಕಾಣಿಫನಿಗೆ ಆ ಬೋಧನೆಯನ್ನ ನೀಡಬೇಕು ಅಂಥೇಳಿ ಅಗ್ನಿದೇವ ಹೇಳಿ ಅಲ್ಲಿಂದ ಮತ್ತೆ ಅಗ್ನಿದೇವ ಅದೃಶ್ಯನಾಗ್ತಾನೆ. ಆಗ ಕಾಣಿಫ ಜಾಲಂಧರಿಗೆ ಶ್ರೀ ಶಂಕರನು ಮುಂದೆ 6 ತಿಂಗಳವರೆಗೂ ದರ್ಶನವನ್ನೀತಾ ಇದ್ದ, ದರ್ಶನವನ್ನು ಕೊಡ್ತಾ ಇದ್ದ. ಜಾಲಂಧರನಿಂದ ಕಾಣಿಫನಿಗೆ ಎಲ್ಲ ವಿದ್ಯೆಗಳು ಪ್ರಾಪ್ತಿಯಾಗ್ತವೆ. ಹೇಗೆ ದತ್ತಾತ್ರೇಯನಿಂದ ಸರ್ವ ವಿದ್ಯೆಯನ್ನು ಪಡ್ಕೊಂಡಿದ್ದನು ಜಾಲಂಧರನಾಥ, ಹಾಗೆ ಜಾಲಂಧರನಾಥನೂ ಸಹ ತನ್ನ ಗುರುವಿನಿಂದ ಪಡೆದಿರುವಂಥ ಸರ್ವ ವಿದ್ಯೆಗಳನ್ನೆಲ್ಲ ತನ್ನ ಶಿಷ್ಯನಾಗಿರುವಂಥ ಕಾಣಿಫನಾಥನಿಗೆ ನೀಡ್ತಾನೆ. ಎಲ್ಲ ವಿದ್ಯೆಗಳ ಪ್ರಾಪ್ತಿಯಾಗ್ತವೆ. ಎಲ್ಲ ಅಸ್ತ್ರಗಳು ಸಕಲ ದೇವತೆಗಳ ಪ್ರಸನ್ನತೆಯೂ ಸಹ ದೊರಕುವಂತೆ ಮಾಡಬೇಕು ಅವನಿಗೆ ಅಂತೇಳಿ ಶಂಕರ ಜಾಲಂಧರನಿಗೆ ತಿಳಿಸ್ತಾನೆ. ಆಗ ಜಾಲಂಧರನು ದೇವತೆಗಳನ್ನು ಕುರಿತು ಕಾಣಿಪನಿಗೆ ಈಗ ಎಲ್ಲ ವಿದ್ಯೆಗಳು ಪ್ರಾಪ್ತಿಯಾಗ್ಯಾವ, ಆದರೆ ದೇವತೆಗಳ ವರ ಪ್ರದಾನವಾಗಬೇಕು ಎಂದು ಪ್ರಾರ್ಥಿಸ್ತಾನೆ. ಆಗ ಅಮರರೆಲ್ಲ ಜಾಲಂಧರನಾಥ
ಈ ಕಾಣಿಫನಾಥನಿಗೆ ಎಲ್ಲ ದೇವತೆಗಳ ವರಪ್ರಸಾದವಾಗಬೇಕು, ಎಲ್ಲ ದೇವತೆಗಳ ಸಾಕ್ಷಾತ್ಕಾರವಾಗಬೇಕು, ಕಾಣಿಫನನ್ನು ಉದ್ಧರಿಸಬೇಕು ಅಂಥೇಳಿ ಎಲ್ಲ ದೇವತೆಗಳಲ್ಲಿ ಬೇಡಿಕೊಳ್ತಾನೆ ಜಾಲಂಧರನಾಥ. ಆಗ ದೇವತೆಗಳೆಲ್ಲ ಕೋಪಿಸಿಕೊಳ್ತಾರೆ, ನಾವು ನಿನಗೆ ವರಪ್ರದಾನವನ್ನು ಮಾಡಿದ್ದೇವೆ, ಆದರೆ ಅಂಥ ವರವನ್ನು ನಾವು ಇನ್ನೊಬ್ಬರಿಗೆ ನೀಡಲಿಕ್ಕೆ ಬರುವುದಿಲ್ಲ. ಶ್ರೀ ದತ್ತಾತ್ರೇಯನು ನಿನಗೆ ವಿದ್ಯಾದಾನ ಮಾಡ್ಯಾನ, ಅಗ್ನಿಯ ಹೇಳಿಕೆಯನ್ನು ನಾವು ಮನ್ನಿಸ್ತೇವೆ. ಇನ್ನು ಮುಂದೆ ನಿನಗೆ ಶಿಷ್ಯರಾಗುವವರು ಅವರಿಗೆಲ್ಲ ನಾವು ಎಷ್ಟಂತೇಳಿ ವರ ಕೊಡಬೇಕು? ಅದು ಅಸಾಧ್ಯವಾದಂಥ ಮಾತು. ಜಾಲಂಧರನಾಥ, ನಿನಗೇನು ನಾವು ವಿದ್ಯೆಯನ್ನು ಕೊಟ್ಟಿದ್ದೀವಿ, ನಿನಗೇನು ವರ ಪ್ರದಾನ ಮಾಡಿದ್ದೀವಿ, ಆದರೆ ನಿನಗೆ ಸಾಕಷ್ಟು ಶಿಷ್ಯರಿರ್ತಾರೆ, ಆ ಎಲ್ಲ ಶಿಷ್ಯರಿಗೆಲ್ಲ ನಮ್ಮಿಂದ ವರ ಪ್ರದಾನ ಅಸಾಧ್ಯ ಅಂಥೇಳಿ ಕೋಪಿಸಿಕೊಂಡಂಥ ಆ ದೇವತೆಗಳೆಲ್ಲ ತಮ್ಮ ಪುಷ್ಪಕ ವಿಮಾನದ ಮೂಲಕ ಈ ಜಾಲಂಧರನಾಥನ ಮನ್ನಣೆಯನ್ನು ತಿರಸ್ಕರಿಸಿ ತಮ್ಮ ತಮ್ಮ ಪುಷ್ಪಕ ವಿಮಾನದಲ್ಲಿ ತಮ್ಮ ತಮ್ಮ ದೇವಲೋಕಕ್ಕೆ ತೆರಳ್ತಾರೆ. ಇದರಿಂದ ಜಾಲಂಧರನಾಥ ಕೋಪಿಸಿಕೊಳ್ತಾನೆ. ಜಾಲಂಧರನಾಥನಲ್ಲಿ ಶೋಭೆ, ಅವನಲ್ಲಿ ಒಂದು ತಾತ್ಸಾರ, ಒಂದೇನೋ ನೋವಾಗ್ತದೆ. ನನ್ನನ್ನು ತಿರಸ್ಕರಿಸಿ ಹೊರಟರಲ್ಲ ದೇವತೆಗಳೆಲ್ಲ ಅನ್ನುವಂಥ ಮನಸ್ಸಿಗೆ, ಜಾಲಂಧರನಾಥನಿಗೆ ಮನಸ್ಸಿಗೆ ನೋವಾಗ್ತದೆ, ಖೇದ ಆಗ್ತದೆ. ನೀವೆಲ್ಲರೂ ನನ್ನನ್ನು ತಿರಸ್ಕರಿಸಿ ಹೊರಟಿರುವರಲ್ಲ, ಆಗಲೇ ನಾನೀಗ ಒಂದು ಚಮತ್ಕಾರವನ್ನು ತೋರಿಸ್ತಾ ಇದ್ದೇನೆ ನೋಡ್ರಿ ಅಂಥೇಳಿ ತಕ್ಷಣವೇ ವಾತಾಸ್ತ್ರವನ್ನು ಪ್ರಯೋಗಿಸ್ತಾನೆ. ಅದರಿಂದ ಪ್ರಚಂಡವಾದಂಥ ಗಾಳಿ ಬೀಸತೊಡಗ್ತದೆ. ದೇವತೆಗಳು ಹತ್ತಿರುವಂಥ ಪುಷ್ಪಕ ವಿಮಾನಗಳ ಗತಿಯೆಲ್ಲ ಕುಂಠಿತ ಆಗ್ತದೆ, ಗಾಳಿ ಬೀಸತೊಡಗ್ತದೆ, ವಿಮಾನಗಳೆಲ್ಲ ಹೊಯ್ದಾಡ್ತವೆ. ದೇವತೆಗಳು ತಮ್ಮಲ್ಲಿರುವಂಥ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಾರೆ. ಜಾಲಂಧರನಾಥ ಅವುಗಳನ್ನೆಲ್ಲ ನಿಷ್ಕ್ರಿಯಗೊಳಿಸ್ತಾನೆ. ಹರಿಹರರು ಈ ಜಾಲಂಧರನ ಚಮತ್ಕಾರವನ್ನ ನಿರೀಕ್ಷೆ ಮಾಡ್ತಾರೆ. ಜಾಲಂಧರನ ಎದುರಿಗೆ ದೇವತೆಗಳ ಯಾವ ಅಸ್ತ್ರಗಳು ಫಲಕಾರಿಯಾಗಲಿಲ್ಲ. ಶಸ್ತ್ರಧಾರಿಗಳಾಗಿ ಭೂಮಿಗೆ ಇಳಿದುದನ್ನ ಕಂಡು ಜಾಲಂಧರನು ಕಾಮಿನಿ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ದೇವತೆಗಳೆಲ್ಲ ನಿಷ್ಕ್ರಿಯಗೊಂಡು ತಮ್ಮ ಪುಷ್ಪಕ ವಿಮಾನವನ್ನ ಧರೆಗೆ ಇಳಿಸ್ತಾರೆ. ಧರೆಗೆ ಇಳಿಸಿದ ಮೇಲೆ ಆ ದೇವತೆಗಳ ಮೇಲೆ ಕಾಮಿನಿ ಅಸ್ತ್ರವನ್ನು ಪ್ರಯೋಗ ಮಾಡ್ತಾನೆ ಯಾರು? ಜಾಲಂಧರನಾಥ. ಆ ಕಾಮಿನಿ ಅಸ್ತ್ರವನ್ನು ಪ್ರಯೋಗ ಮಾಡಿದ ತಕ್ಷಣ ಸಹಸ್ರಾರು ಸುಂದರ ಸ್ತ್ರೀಯರು ಉದ್ಭವ ಆಗ್ತಾರೆ. ಜಾಲಂಧರನಾಥ ಕಾಮಾಸ್ತ್ರವನ್ನು ಪ್ರಯೋಗಿಸ್ತಾನೆ. ದೇವತೆಗಳೆಲ್ಲರೂ ಕಾಮಾತುರರಾಗಿ ಆ ಜಾಲಂಧರನು ಸೃಷ್ಟಿಸಿರುವಂಥ ಆ ಸುಂದರ ಸುಂದರ ಸ್ತ್ರೀಯರ ಬೆನ್ನತ್ತಿ ಓಡತೊಡಗ್ತಾರೆ. ದೇವತೆಗಳು ಆ ಸ್ತ್ರೀಯರ ಹಿಂದೆ ಓಡುತ್ತಾ ಓಡುತ್ತಾ ದಟ್ಟವಾದಂಥ ಬದರೀವನವನ್ನು ಸೇರ್ತಾರೆ. ಜಾಲಂಧರನ ಅಸ್ತ್ರಕ್ಕೆ ಭಯಗೊಂಡವರಾದಂಥ ದೇವತೆಗಳೆಲ್ಲ ಬದರೀವನದಲ್ಲಿರುವಂಥ ಅಸಂಖ್ಯ ಬೋರೆ ವೃಕ್ಷಗಳನ್ನ ಏರಿ ಕುಳಿತುಕೊಳ್ತಾರೆ. ಇದನ್ನು ನೋಡಿರುವಂಥ ಜಾಲಂಧರನಾಥ ತಕ್ಷಣವೇ ಸ್ಪರ್ಶಾಸ್ತ್ರವನ್ನು ಅಭಿಮಂತ್ರಿಸಿ ಭಸ್ಮವನ್ನು ಎರಚಿ ದೇವತೆಗಳೆಲ್ಲರೂ ತಾವು ಏರಿರುವಂಥ ಆ ಬೋರೆ ವೃಕ್ಷಗಳಿಗೆ ದೃಢವಾಗಿ ಅಂಟಿಕೊಳ್ತಾರೆ. ಎಲ್ಲರೂ ತಲೆ ಕೆಳಗಾಗಿ ನೇತಾಡ್ತಾರೆ. ಇಂತೆಲ್ಲ ಚಮತ್ಕಾರವನ್ನು ನೋಡಿರುವಂಥ ಹರಿಹರರು ನಗತೊಡಗ್ತಾರೆ. ಅಷ್ಟರೊಳಗೆ ಜಾಲಂಧರನಿಂದ ಸೃಷ್ಟಿಸಲ್ಪಟ್ಟಂಥ ಸ್ತ್ರೀಯರೆಲ್ಲರೂ ತಮ್ಮ ತಮ್ಮ ವಸ್ತ್ರಗಳನ್ನು ಹರಿದು ಜಾಲಂಧರನ ಕಡೆಗೆ ಎಸೆತಾರೆ. ಎಸೆದಂಥ ವಸ್ತ್ರಗಳು ಪರ್ವತದಂತೆ ರಾಶಿ ರಾಶಿಯಾಗಿ ಬಿದ್ದಿರ್ತವೆ. ಶಿಷ್ಯನಾಗಿರುವಂಥ ಜಾಲಂಧರನ ಶಿಷ್ಯನಾಗಿರುವಂಥ ಕಾಣಿಪನಿಂದ ಅಸ್ತ್ರವನ್ನು ಬಿಡ ಹೇಳ್ತಾನೆ. ಅದರಿಂದ ದೇವತೆಗಳೆಲ್ಲ ನಗ್ನಾವಸ್ಥೆ ಹೊಂದುತ್ತಾರೆ. ಆಗ ದೇವತೆಗಳೆಲ್ಲ ಲಜ್ಜೆಗೊಂಡವರಾಗಿ ಜಾಲಂಧರನಿಂದ ಸೃಷ್ಟಿಸಲ್ಪಟ್ಟಂಥ ಸ್ತ್ರೀಯರು ಎಸೆದಂಥ ಚೂರು ಚೂರಾದ ವಸ್ತ್ರಗಳನ್ನ ಧರಿಸಿಕೊಳ್ತಾರೆ, ತಲೆಗೆ ಸುತ್ತಕೊಳ್ತಾರೆ, ಮಾನವನ್ನು ಕಾಪಾಡಿಕೊಳ್ತಾರೆ. ಇಂಥ ದುಸ್ಥಿತಿಯನ್ನು ಅನುಭವಿಸಿರುವಂಥ ದೇವತೆಗಳು ತಾವು ಜಾಲಂಧರನನ್ನು ಧಿಕ್ಕರಿಸಿದ್ದಕ್ಕಾಗಿ
ನಾವು ಪಶ್ಚಾತ್ತಾಪ ಪಡುವಂಥ ಪ್ರಸಂಗ ಬಂತಲ್ಲ, ಕಾನಿಫ ಈ ಸ್ಥಿತಿಯನ್ನ ನೋಡಿ ದುಃಖಕ್ಕೊಳಗಾದಂಥ ದೇವತೆಗಳನ್ನ ಕುರಿತು ಹೇಳ್ತಾನೆ, ನಗ್ನ ಸ್ಥಿತಿಯಲ್ಲಿರುವಂಥ ದೇವತೆಗಳೇ, ಸುರಜನರೇ, ನಾನು ನನ್ನ ಗುರುವಿಗೆ ತಿಳಿಸಲಾರದೆ ಮಂತ್ರ ಸಾಮರ್ಥ್ಯದಿಂದ ನಿಮಗೆ ವಸ್ತ್ರಗಳು ಒದಗುವಂತೆ ಮಾಡ್ತೇನೆ. ಆದರೆ ನನ್ನ ಈ ಸಹಾಯವನ್ನ ನೀವು ನನ್ನ ಗುರುವಿನ ಬಳಿಯಲ್ಲಿ ಹೇಳಬಾರದು ಅಂತೇಳಿ ನುಡಿತಾನೆ. ಕ್ಷಣ ಮಾತ್ರದಲ್ಲಿ ಕಾನಿಫನಾಥ ದೇವತೆಗಳಿಗೆಲ್ಲ ವಸ್ತ್ರವನ್ನು ನೀಡಿ ಅವರಿಗೆ ನಮಸ್ಕಾರ ಮಾಡ್ತಾನೆ. ದೇವತೆಗಳೆಲ್ಲ ಕಾನಿಫನಾಥನ ಭಕ್ತಿಗೆ ಮೆಚ್ಚಿಕೊಳ್ತಾರೆ, ಆತನ ಉಪಕಾರವನ್ನು ಸ್ಮರಿಸ್ತಾರೆ. ಆ ಕ್ಷಣ ಪ್ರಸನ್ನವುಳ್ಳವರಾಗಿ ಆ ಕಾನಿಫನಾಥನಿಗೆ ವರಗಳನ್ನು ದಯಪಾಲಿಸ್ತಾರೆ. ಎಲ್ಲ ರೀತಿಯಿಂದ ನಾವು ನಿನಗೆ ಸಹಾಯಕರಾಗ್ತೇವೆ ಅಂತ ಹೇಳಿ ಆ ಕ್ಷಣ ದೇವತೆಗಳು ವರ ಪ್ರದಾನ ಮಾಡ್ತಾರೆ. ತಮ್ಮ ತಮ್ಮ ಅಸ್ತ್ರಗಳನ್ನ ತೆಗೆದುಕೊಂಡು ಜಾಲಂಧರನ ಬಳಿಗೆ ಬರುತ್ತಾರೆ. ಜಾಲಂಧರನ ಬಳಿಗೆ ತೆರಳುತ್ತಾರೆ. ಅವರಿಗೆಲ್ಲ ಜಾಲಂಧರ ವಂದಿಸ್ತಾನೆ, ನಮಸ್ಕರಿಸ್ತಾನೆ. ದೇವತೆಗಳು ಕಾನಿಫನಿಗೆ ತಾವು ನೀಡಿದಂಥ ವರದ ವಿಚಾರವನ್ನು ತಿಳಿಸ್ತಾರೆ. ಜಾಲಂಧರನು ದೇವತೆಗಳನ್ನ ಕುರಿತು ಹೇಳ್ತಾನೆ, ಇನ್ನು ನಾನು ಸಾವರಿ ವಿದ್ಯೆಯ ಕವಿತ್ವವನ್ನು ರಚಿಸ್ತೇನೆ, ನೀವೆಲ್ಲರೂ ಸಹಾಯಕರಾಗಿರುವಿರಿ, ನೀವೆಲ್ಲ ಸಹಾಯಕರಾಗಿರಿ ಅಂತ ಹೇಳಿ ನುಡಿಯಲು ದೇವತೆಗಳು ಸಂತೋಷದಿಂದ ಸಮ್ಮತಿಸ್ತಾರೆ. ಜಾಲಂಧರನ ಅನುಮತಿಯನ್ನು ಪಡೆದಂಥ ದೇವತೆಗಳು ತಮ್ಮ ತಮ್ಮ ಸ್ಥಾನಗಳಿಗೆ ಪುಷ್ಪಕ ವಿಮಾನದ ಮೂಲಕ ತಮ್ಮ ತಮ್ಮ ಲೋಕಗಳಿಗೆ ತೆರಳುತ್ತಾರೆ. ಹರಿಹರರು ಕಾನಿಫನಾಥ, ಜಾಲಂಧರನಾಥ ಬದರಿಕಾಶ್ರಮದಲ್ಲಿ 3 ದಿನಗಳ ಕಾಲ ಅಲ್ಲಿ ವಾಸ ಮಾಡ್ತಾರೆ. ಇಂಥ ಒಂದು ಅದ್ಭುತ ಚರಿತ್ರೆ. ಕಾನಿಫನಾಥ ಅವನನ್ನು ಉದ್ಧರಿಸಿ, ಹೇಗೆ ದೇವತೆಗಳು ತಿರಸ್ಕಾರ ಮಾಡಿದರೂ ಸಹ ದೇವತೆಗಳಿಗೆ ಚಮತ್ಕಾರವನ್ನು ಮಾಡಿ ದೇವತೆಗಳನ್ನು ಪುಷ್ಪಕ ವಿಮಾನದಿಂದ ತೆರಳತಕ್ಕಂಥ ದೇವತೆಗಳನ್ನು ಆ ಪುಷ್ಪಕ ವಿಮಾನದ ಮೂಲಕ ಧರೆಗೆ ಇಳಿಸ್ತಾನೆ ಜಾಲಂಧರನಾಥ. ಇಂಥ ಒಂದು ಅದ್ಭುತವಾದಂಥ ರೋಚಕವಾದಂಥ ಭಕ್ತಿ ಪ್ರಧಾನವಾದಂಥ ಕಥೆಯನ್ನು, ನವನಾಥರ ಚರಿತ್ರೆಯಲ್ಲಿ ಬರ್ತಕ್ಕಂಥ ಕಥೆಯನ್ನು ಕೇಳಿದ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನೆರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ. ನಮಸ್ಕಾರ. ಓಂ ಶಾಂತಿ.